पूज्याय राघवेंद्राय सत्यधर्मरताय च भजतां कल्पवृक्ष नमतां कामधेनु ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ ತಂದೆ. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ಸರ್ವೇ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಟು ಶ್ರೀ ಗುರು ರಾಘವೇಂದ್ರ ವೆಜ್ ಕಿಚನ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚಿಕ್ಕ ಮಕ್ಕಳು ಡೈಲಿ ಸ್ಕೂಲ್ಗೆ ಹೋಗೋರಿಗೆ ಬಾಕ್ಸ್ ರೆಡಿ ಮಾಡೋದಂತೂ ದೊಡ್ಡ ಸಮಸ್ಯೆ ಆಗಿರ್ತೈತಿ. ಹಾಕಬೇಕು. ಮತ್ತು ಯಜಮಾನ್ರು ಆಫೀಸ್ಗೆ ಹೋಗೋರಿಗೂ ಅಥವಾ ಮನೆಯಲ್ಲಿ ಸಣ್ಣ ಪುಟ್ಟ ಇವೆಂಟ್ ಏನಾದರೂ ಮಾಡಿದಾಗೂ, ಸತ್ಯನಾರಾಯಣ ಸ್ವಾಮಿ ಆ ಥರ ಏನಾದರೂ ಮಾಡಿದಾಗೂ ಬರೀ ಮಾಡಿಸಿರೋ ಐಟಮ್ ಮಾಡಿಸೋ ಬದಲು ವಾಂಗಿಬಾತು, ಬಿಸಿಬೇಳೆಬಾತು ಐಟಮ್ ಬದಲು ಈ ಐಟಮ್ನು ಮಾಡಿಸ್ಬೋದು ಅಥವಾ ನೀವೇ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ, ಹಾಗೆ ವೆರಿ ಟೇಸ್ಟಿ ಆಗಿದೆ. ಅದಕ್ಕೂ ಹೆಚ್ಚಾಗಿ ತುಂಬ ಹೆಲ್ದಿ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ತುಂಬ ಪರ್ಫೆಕ್ಟಾಗಿ ಬಂದಿದೆ, ತುಂಬ ಟೇಸ್ಟಿ ಆಗುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಒಂದ್ಸಲ ಕಮೆಂಟ್ ಮಾಡಿ, ಫುಲ್ ವಿಡಿಯೋ ನೋಡಿ, ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಒಂದು ಪಾತ್ರೆ ಇಡಬೇಕು. ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಸ್ವಲ್ಪ ಕಡಲೆಬೇಳೆ ತೊಗರಿಬೇಳೆ ಇದು ಕಡಲೆಬೇಳೆ ಅಲ್ಲ, ತೊಗರಿಬೇಳೆ. ನೆಕ್ಸ್ಟ್ ಇವಾಗ ತೊಗರಿಬೇಳೆ ಸ್ವಲ್ಪ ಕೆಂಪಗೆ ಹಾಕ್ತಿರ್ಬೇಕಾದ್ರೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹುರ್ಕೋಬೇಕು. ಇದನ್ನ ಸ್ವಲ್ಪ ಕೆಂಪಗೆ ಹಾಕಬೇಕು. ತೊಗರಿಬೇಳೆ ಹಾಕ್ಕೊಂಡು ಹುರ್ಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಇದು ರುಬ್ಬಬೇಕಲ್ಲ, ಹಾಗಾಗಿ ದಂಟಿನ ಜೊತೆನೇ ಹಾಕ್ಕೊಂಡ್ಬಿಟ್ಟಿನಿ, ಏನು ತೊಂದರೆ ಇಲ್ಲ. ಇದನ್ನು ಬಾಡಿಸ್ಕೋಬೇಕು. ಇದನ್ನು ಬಾಡಿಸ್ಕೊಂಡು ಕೆಂಪಗೆ ಹಾಕಬೇಕು. ಅದು ತೊಗರಿಬೇಳೆ ಕೆಂಪಗೆ ಆಗೋವರೆಗೂ. ನೆಕ್ಸ್ಟ್ ಇವಾಗ ಪುದೀನ ಹಾಕ್ಕೊತೀನಿ. ಓಕೆ, ಪುದೀನ ಒಂದು ಅರ್ಧ ಕಟ್ಟಷ್ಟು ಸಾಕಷ್ಟೆ. ಓಕೆ, ಜಾಸ್ತಿ ಏನು ಬೇಡ. ಅಂದರೆ ಕ್ವಾಂಟಿಟಿ ಒಂದು 4 ಜನಕ್ಕೆ ಆಗುವಷ್ಟು, 6 ಜನಕ್ಕೆ ಆಗುವಷ್ಟು ಅಂದಮೇಲೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡ್ಬೋದು. ನಾನಿವಾಗ ಒಂದು 2-3 ಜನಕ್ಕೆ ಗೊಜ್ಜು ಇದ್ದರೆ ಸಾಕು, ಎಷ್ಟು ಜನಕ್ಕೆ ಕಲಿಸ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಗೊಜ್ಜು ಹೆಚ್ಚು ಕಡಿಮೆ ಮಾಡ್ಕೊಂಡ್ರು. ಓಕೆ, ಚೆನ್ನಾಗಿ ಬಾಡಿಸ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ನೆಕ್ಸ್ಟ್ ಇವಾಗ ಹಸಿ ಖಾರ ಹಾಕ್ಕೊಬೇಕು. ಹಸಿ ಖಾರ ಹಾಕ್ಕೊಂಡು ಬಾಡಿಸ್ಕೋಬೇಕು ಚೆನ್ನಾಗಿ. ನೆಕ್ಸ್ಟು ಸ್ವಲ್ಪ ಜೀರಿಗೆ. ಓಕೆ, ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿನೇ ಹಾಕ್ಕೊಳ್ಳಿ. ಓಕೆ, ಇವಾಗ ಇದನ್ನು ಮತ್ತೆ ಬಾಡಿಸ್ಕೊಳ್ಳಿ. ಸ್ವಲ್ಪ ಕಾಯಿ ಹಸಿ ಇದ್ದರೆ ಚೆನ್ನಾಗಿ ಬರುತ್ತೆ, ರುಚಿ ಇರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಇದರೊಳಗೆ ಇದು ಹುರಿದೈತಲ್ಲ, ಇದು ಎಲ್ಲದನ್ನು ನುಣ್ಣಗೆ ರುಬ್ಕೋಬೇಕು. ನೀರು ಆ್ಯಡ್ ಮಾಡ್ಬೋದು, ಏನು ತೊಂದರೆ. ಇದನ್ನೀಗ ನುಣ್ಣಗೆ ರುಬ್ಕೋಬೇಕು. ಓಕೆ, ತಣ್ಣಗಾದ್ಮೇಲೆ ರುಬ್ಬಬೇಕು. ಸ್ವಲ್ಪ ಆದರೂ ತಣ್ಣಗಾಗಬೇಕು, ಬಿಸಿದ ಹಾಕಬಾರ್ದು ಯಾವಾಗೂ. ಓಕೆ, ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ರುಬ್ಬಬೇಕು. ಹಾಗೆ ರುಬ್ಬಿದರೆ ಇದೆಲ್ಲ ಸ್ವಲ್ಪ ಇದು ಬಂದುಬಿಡುತ್ತೆ, ಟೇಸ್ಟ್ ಬರಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ನುಣ್ಣಗೆ ರುಬ್ಕೊತೀನಿ. ನೀರು ಬೇಕಂದರೆ ಆ್ಯಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಓಕೆ, ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಸಾಸಿವೆ. ಓಕೆ, ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆ. ನೆಕ್ಸ್ಟ್ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡು ಆಯಿತಾ. ನೆಕ್ಸ್ಟ್ ಇವಾಗ ಇದೆಲ್ಲ ಸ್ವಲ್ಪ ಇದು ಸುಡಬೇಕು. ಇವಾಗ ಈ ಪ್ರೊಸೀಜರಲ್ಲಿ ಸ್ವಲ್ಪ ಬಟಾಣಿ ಕಾಳು ಹಾಕ್ಕೊಂಡು ಹಾಗೂ ಸ್ವಲ್ಪ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಕೊಂಡು ಕ್ಯಾಪ್ಸಿಕಮ್ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಕಲ್ಲಿಗೆ ಹಾಕ್ಕೊಂಡಿರ್ತೀನಿ ಸ್ವಲ್ಪ ಉಪ್ಪು. ನೆಕ್ಸ್ಟ್ ಮತ್ತೆ ಇವಾಗೆಲ್ಲದನ್ನು ತಿರ್ಸ್ಕೋಬೇಕು. ತಿರ್ಸ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕೋದು. ನೆಕ್ಸ್ಟ್ ಸ್ವಲ್ಪ ಪುದೀನ ಇದನ್ನೆಲ್ಲ ಚೆನ್ನಾಗಿ
ಇದನ್ನೆಲ್ಲ ಬಾಡಿಸ್ಕೋಬೇಕು. ಎಲ್ಲ ಬೆನಿಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೆನೀಲಿ. ಇದು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಗೂ ಹಸಿ ಖಾರ, ಕರಿಬೇವು, ತೊಗರಿಬೇಳೆ ಎಲ್ಲ ಹಾಕಿ ರುಬ್ಬಿರುವಂಥ ಮಸಾಲ ಇದು ಹಾಕ್ಕೋಬೇಕು. ಓಕೆ, ಈಗ ಹಾಕ್ಕೊಂಡು ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಕಲಿಸ್ಕೋಬೋದು, ಹಂಗೇನಿಲ್ಲ. ಸ್ವಲ್ಪ ಗೊಜ್ಜಿಂದ ರೆಡಿ ಮಾಡಿಕೊಂಡ್ರೆ ಸಾಕಷ್ಟೆ. ಗೊಜ್ಜು ರೆಡಿ ಆಗಿದೆ. ಈ ಗೊಜ್ಜು ತೊಗೊಂಡು ರೈಸಿಗೆ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಗೊಜ್ಜು ತೊಗೊಂಡು ಈಗ ಒಂದು ರೈಸ್ ಐತಲ್ಲ, ರೈಸಿಗೆ ಹಾಕ್ಕೋಬೇಕು. ಈಗ ನಾವು ಚಿತ್ರಾನ್ನಾಗಿದೆ ಎಲ್ಲ ಕಲಿಸ್ತೀವಲ್ಲ, ವಾಂಗಿಬಾತು ಚಿತ್ರಾನ್ನ ಕಲಿಸ್ತೀವಲ್ಲ, ಆ ರೀತಿ ಚೆನ್ನಾಗಿ ಮಸಾಲ ಎಲ್ಲ ಹೊಂದ್ಕೊಳಂಗೆ ಕಲಿಸ್ಕೋಬೇಕು. ಓಕೆ, ಈ ಥರ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ 8 ಜನಕ್ಕೆ 6 ಜನಕ್ಕೆ ನೋಡಿಕೊಂಡು ಕಲಿಸ್ಕೊಳಕ್ಕೆ ಬರುತ್ತೆ. ಓಕೆ, ಎಲ್ಲ ಮಸಾಲ ಹೊಂದ್ಕೊಳಂಗೆ ಕಲಿಸ್ಕೋಬೇಕು ಎಲ್ಲ ಸೈಡು. ಓಕೆ, ಇವಾಗ ಐತಲ್ಲ, ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡು, ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೋಬೇಕು. ತುಂಬ ಟೇಸ್ಟ್ ಆಗಿರುತ್ತೆ. ಚಿತ್ರಾನ್ನ ಯಾವಾಗೂ ಬೇಜಾರು ಅನ್ನಿಸಿದ್ರೆ, ಪುಳಿಯೋಗರೆ, ವಾಂಗಿಬಾತು, ಚಿತ್ರಾನ್ನ ಅದೆಲ್ಲ ಬೇಜಾರು ಅನ್ನಿಸಿದ್ರೆ ಈ ಥರ ಮಾಡಿಟ್ಕೊಂಡು ಜಸ್ಟ್ ಒಂದು 4 to 5 minutes ಆದರೆ ಸಾಕಷ್ಟೆ. ತುಂಬ ಟೇಸ್ಟ್ ಆಗಿದೆ. ಅದು ತುಂಬ ಹೆಲ್ದಿ ಆಗಿರುತ್ತೆ.